ಮಹದಾಯಿ ಯೋಜನೆ ತನ್ನಿ. ಸ್ವಾಮಿನಾಥನ್ ಹೇಳಿದ್ರು ಬೆಳೆ ಭತ್ತಕ್ಕೆ ಏನ್ ರೇಟ್ ಇರಬೇಕು, ಕಬ್ಬಿಗೆ ಏನ್ ರೇಟ್ ಇರಬೇಕು, ಇದಕ್ಕೆ ಹೋರಾಟ ಮಾಡ್ರಪ್ಪ. ರೈತರ ಮಕ್ಕಳಿಗೆ ಇವತ್ತು ಪ್ರವೇಶಗಳು ಸಿಗ್ತಾ ಇಲ್ಲ ವಿದ್ಯಾಸಂಸ್ಥೆಗಳಲ್ಲಿ. ರೈತರಿಗೆ ಇವತ್ತು ಬೆಳೀತಕ್ಕಂಥದಕ್ಕೆ ಜ್ಞಾನ ಇಸ್ರಾಯೇಲಿಂದ ತರ್ತಿರೋ ತರ್ರಿ. ನಾನು ಸಾಬ್ರವನಾಗಿ 20 ವರ್ಷದಿಂದ ಹೇಳಿದ್ದೆ, ರೈತನ ಬೆಳೆ ಒಳ್ಳೆಯದಾಗೋದಾದ್ರೆ ಇಸ್ರಾಯೇಲಿನ ತತ್ವ ಜ್ಞಾನ ತಂದ್ರು ನಾನು ಅದಕ್ಕೆ ಸ್ವಾಗತ ಮಾಡ್ತೇನೆ. ನನ್ನ ರೈತನ ಕಲ್ಯಾಣ ಆಗ್ಬೇಕು. ನನಗೆ 1 ಎಕರೆಯಲ್ಲಿ ಅವನು ಬೆಳೆದು 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ ಗೌರವದಿಂದ ರೈತ ಬಾಳಬೇಕು. ಇವತ್ತದು ಬಾಳ್ತಾ ಇದ್ದಾರಾ? ಇಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಯಾರಾದ್ರೂ ಸ್ವಾಮಿಗಳು ಮೆರವಣಿಗೆ ಹೊಂಟಿದ್ರಾ? ರೈತರು ಸತ್ತಾಗಿ ನೀವು ಹೋಗ್ತಾ ಇಲ್ಲ. ಖುದ್ ಸಿದ್ದರಾಮಯ್ಯನೇ ಆರ್ಡರ್ ಮಾಡಿದ್ದಾರೆ. ಈಗ ಎಲ್ಲೋ ಪಾಣಿ ಬದಲಾವಣೆ ಆಗಂಗಿಲ್ಲ, ಎಲ್ಲ ಆರ್ಡರ್ಗಳು ಕ್ಯಾನ್ಸಲ್ ಆಗಿದೆ. ಅಷ್ಟು ಹೇಳಿದ ಮೇಲೂ ನೀವು ಮೆರವಣಿಗೆ ಹೋಗ್ತಾ ಇದ್ದೀರಿ ಅಂದ್ರೆ ಇದರ ಅರ್ಥ ಏನು? ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಗೆಜೆಟ್ ನೋಟಿಫಿಕೇಶನ್ ತನ್ನಗೆ ಆಗತ್ತೆ. ಭೂ ಸುಧಾರಣೆ ಆಕ್ಟ್ ಪ್ರಕಾರವಾಗಿ ಪಾಣಿ ಇದ್ರೆ ಗೆಜೆಟ್ ಇಂದ ಏನ್ ಪ್ರಶ್ನೆ ಬರಲ್ಲ. ಪಾಣಿ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ದೊಡ್ಡ ಹಕ್ಕು. ಅದು ಬಂತು ಅಂತ ಹೇಳಿದ್ರೆ ಏನ್ ಆಗ್ಬೇಕಾದ್ದೇ ಇಲ್ಲ. ಈಗ ಪಾಣಿಗಳ ದಾಖಲು ಮಾಡ್ತಿರೋದು ವರ್ಕ್ ಪ್ರಾಪರ್ಟಿ ಅಂತ ದಾಖಲು ಮಾಡ್ತಾರ ಕಾರಣ. ಪಾಣಿ ಹೆಸರು ಯಾರಿಗಿದೆ? ಯಾರಾದ್ರೂ ಆಗಿಲ್ರಿ. ಗಂಡ ಯಾರು? ನಾನು. ಮುಗೀತು. ಪಕ್ಕದ ಮನೆ ಸಿದ್ದಪ್ಪ, ಆ ಕಡೆ ಬಸಪ್ಪ ತಗೊಂಡು ಏನ್ ಮಾಡ್ತೀರಿ ನೀವು? ನಿಮ್ ಹೆಸರಿಗೆ ಪಾಣಿ ಇದೆಯೋ ಮುಗೀತು. ಅದು ಅವನೇ ಒಡಿಯ. ಅವನ್ ಭೂಮಿ ಮಾಡ್ತಾ ಇದ್ದಾನೆ. ಯಾರಾದ್ರೂ ಬಿಡಿಸಕ್ ಹೋಗೋರ? ಭೂಮಿ ಬಿಡು ಅಂತ ಯಾರಾದ್ರೂ ಹೇಳಿದಾರ? ಹೇಳಿ ಎಲ್ಲಾದ್ರೂ ಒಂದು ನಿದರ್ಶನವನ್ನ. ಹಾವೇರಿಯಲ್ಲಿ ಒಂದು 4 ಎಕರೆ ಅತಿಕ್ರಮಣ ಆಗಿದೆ ಅಂದ್ರು, ಅದಕ್ಕೂ ನಾವು DC ಹೇಳಿದ್ದೀವಿ, ಕೂಡಲೇ ಮಧ್ಯಪ್ರವೇಶ ಮಾಡಿ ರೈತರಿಗೆ ಆ ಜಮೀನು DC ಬಿಟ್ಕೊಡಬೇಕು ಅಂತ. ಇದನ್ನ ಹೇಳಿ. ಅಂದ್ರೆ ವರ್ಕ್ ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡೋಂಗಿಲ್ಲ ಸರ್. ಈಗ ನೀವು ಹಿಂದೆ ಎಲ್ಲ ಅನ್ವರ್ ಮಾನಪಡಿ ಅಂತ ಒಂದು ವರದಿ ಕೊಟ್ಟಿದ್ರು. ಅವ್ರು 1.5 ಲಕ್ಷ ಇದೆ ಅಂತ ಹೇಳಿದ್ರು, 1.5 ಲಕ್ಷ ಕೋಟಿ ಬೆಲೆ ಬಾಳುವಂತ ಪ್ರಾಪರ್ಟಿ ಅಂತ ಹೇಳಿದ್ರು. ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಹೆಸರಲ್ಲೇ ಹೇಳಿದ್ರು, ತಮ್ಮ ಹೆಸರು ಹೇಳಿದ್ರು ಅನ್ಸುತ್ತೆ. ಅದಕ್ಕೆ ನಾನು ಮಾನಿಪಾಡಿ ಮೇಲೆ ಕೇಸ್ ಹಾಕಿದ್ದೆ. ನನ್ನ ಹೆಸರು ಇವತ್ತು ನಾನು ಹೇಳ್ತಾ ಇದ್ದೇನೆ. 1 ಇಂಚ್ ಜಾಗ ವಫ್ದು ನನ್ನ ಹೆಸರಲ್ಲಿ ಇದೆ ಅಂತ ಯಾರಾದರೂ ಸಾಬೀತುಪಡಿಸಿದ್ರೆ ಸಾರ್ವಜನಿಕ ಜೀವನದಿಂದ ನಾನು ರಿಟೈರ್ಡ್ ಆಗ್ಬಿಡ್ತೀನಿ. ನಾನು ದಾನ ಕೊಟ್ಟವನು. 50 ಎಕರೆ ಜಾಗ ಕೋಲಾರದಲ್ಲಿ ನಾನು ದಾನ ಕೊಟ್ಟಿದ್ದೇನೆ. ಇವತ್ತು ಮಾಣಿಪಾಡಿ ರಿಪೋರ್ಟ್ ಅವನು ಹೇಳ್ತಾ ಹೋದ, ಯಾರ್ಯಾರು ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ದೋ ಅವರೆಲ್ಲರದ್ದು ಹೇಳ್ಬಿಟ್ಟ ಅವನು. ಬಿಜೆಪಿ ಅವರು 5 ವರ್ಷ ನೀವಿದ್ರಲ್ಲ, CBI ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ. ಇದೇ ನಿಮಗೆ ತಾಕತ್ತು? ಯತ್ನಾಳ, ಮೋದಿ ನಿನಗೆ ಬಾರಿ ಕ್ಲೋಸ್ ತಾನೆ. CBI ಎನ್ಕ್ವೈರಿ ಮಾಡಿಸಪ್ಪ. ಯಾರ್ಯಾರು ಕಾಂಗ್ರೆಸ್ ನಾಯಕರು ಎಲ್ಲರದ್ದು ಹೊರಗೆ ಬರಲಿ, ನಾನಿದ್ರೆ ನಮ್ದು ಹೊರಗೆ ಬರಲಿ. ಅದು ಮಾಡೋದ್ ಬಿಟ್ಟು ನೀವು ಬಜಾರ್ದಲ್ಲಿ ಬೊಂಬಡ ಹೊಡೆದ್ರೆ ಪ್ರಯೋಜನ ಏನು? ಮಹಾರಾಜರ ಮಗಳಿಗೆ ಮದುವೆ ಆದೆ ಅಂತ ಬೊಂಬಡ ಬಡಿಯೋದು. ಎಲ್ಲಾಯ್ತು ಮದುವೆ ಅಂದ್ರೆ ನಾನು ಒಪ್ಕೊಂಡಿದ್ದೀನಿ, ಇನ್ನೂ ಅವಳು ಒಪ್ಕೊಂಡಿಲ್ಲ ಅಂದಂಗೆ ಆಯ್ತು. ಇದು ಇವತ್ತು ನಿಮ್ ಕೈಲಿ ಕೇಂದ್ರ ಸರ್ಕಾರ ಇದೆ, ಮಾಡಿ CBI ಎನ್ಕ್ವೈರಿ. ಅದ್ ಬಿಟ್ಬಿಟ್ಟು ನೀವು ಸುಮ್ಮನೆ ಬಜಾರಲ್ಲಿ ಈಗ ಓಟ್ ಸಿಗತ್ತೆ ಇದರಿಂದ ನಿಮ್ಗೆ ಸಿಗಲ್ಲ. ಶಿಗ್ಗಾವಿಯಲ್ಲಿ ಇದು ಹೇಳೇ ಹಾಳಾಗದ್ರಿ ನೀವು. ಶಿಗ್ಗಾವಿಯಲ್ಲಿ ಇದನ್ನ ಹೇಳೇ ಹಾಳಾದ್ರಿ. ರೈತರು ಉಗಿದು ಕಳಿಸಿದ್ರು ನಿಮಗೆ. ಈ ಕಾಂಗ್ರೆಸ್ನವ್ರಿಗೆ ಸರಿಯಾಗಿ ಹೇಳಂಗೆ ಇನ್ನೂ ಹೇಳಿರ್ತಿದ್ರೆ 50,000ದಿಂದ ಗೆದ್ದಿರೋರಲ್ಲಿ. ಸಂಡೂರಿನಲ್ಲಿ ಏನಾಯ್ತು? ಅಲ್ಲೂ ಇದೇ ಆಯ್ತು. ಜನ, ಕರ್ನಾಟಕ ರಾಜ್ಯದ ಜನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ಹಕ್ಕು, ನಮ್ಮ ಜೀವ. ಅದು ಉಡುಪಿ ಸ್ವಾಮಿಗಳು ಏನ್ ಹೇಳಿದ್ರು? ಇದನ್ನು ಬದಲಾಯಿಸಿ ಅಂತ. ಇವ್ರ ಬುದ್ಧಿ, ಬಿಜೆಪಿ ಅವ್ರ ಏನಿದೆ ಪ್ಲಾನ್ ಗೊತ್ತಾಯ್ತಾ?